ರಾಜ್ಯದಲ್ಲಿ ಒಟ್ಟು 2 ಹಂತಗಳಲ್ಲಿ ಮತದಾನ ಆಗತ್ತೆ. ಮೊದಲ ಹಂತದಲ್ಲಿ 14 ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ. ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಲೋಕ ರಣಕಹಳೆ ಮೊಳಗಲಿದೆ. ಟೋಟಲ್ 28 ಕ್ಷೇತ್ರ. ಮೊದಲ ಹಂತದಲ್ಲಿ 14 ಕ್ಷೇತ್ರಗಳಲ್ಲಿ ಮತದಾನ ನಡೆಸಲಾಗುತ್ತೆ. ಅದಾದ ನಂತರ ಮತ್ತೆ 14 ಕ್ಷೇತ್ರದಲ್ಲಿ 2ನೇ ಹಂತದ ಮತದಾನ ನಡೆಯುತ್ತೆ. ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಲೋಕರಣಕಹಳೆ ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಹಾಗೆ ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಹಾಗೆ ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಚಿಕ್ಕಬಳ್ಳಾಪುರ, ಕೋಲಾರ ಇಲ್ಲೆಲ್ಲ ಕೂಡ ಟೋಟಲ್ 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ಆಗತ್ತೆ. ಅದಾದ ನಂತರ ಇನ್ನೂ 14 ಕ್ಷೇತ್ರಗಳಲ್ಲಿ 2ನೇ ಹಂತದ ಮತದಾನ ಆಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬೆಂಗಳೂರಿಂದ ಸುರೇಶ್, ಹಾಗೆ ವೀರೇಶ್, ಇನ್ನು ಮಂಡ್ಯದಿಂದ ಆನಂದ್ ಕೂಡ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ನಾನು ಮೊದಲಿಗೆ ಈಗ ಸುರೇಶ್ ಹತ್ರ ಕೇಳ್ತೇನೆ. ಬೆಂಗಳೂರಲ್ಲಿ ಈಗಾಗಲೇ ಉತ್ತರ, ಹಾಗೆ ದಕ್ಷಿಣ, ಹಾಗೆ ಕೇಂದ್ರ, ಬಹಳ ಪ್ರಮುಖವಾಗಿ ಈ ಒಂದು ಕ್ಷೇತ್ರದಲ್ಲಿ ಈಗ ಯಾವ ರೀತಿಯಾಗಿ ಜನರ ಒಪಿನಿಯನ್ ಇದೆ? ನಿಕೇಶ್, ಈಗ ಚುನಾವಣೆ ಕೂಡ ಘೋಷಣೆಯಾಗಿದೆ. ಇದೇ ತಯಾರಿಯಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿ ಸೇರಿದಂತೆ 3 ಪಕ್ಷಗಳಲ್ಲೂ ಕೂಡ ಭರ್ಜರಿ ಸಿದ್ಧತೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಒಟ್ಟು 7 ಅಂದರೆ ದೇಶದಿಂದ ಒಟ್ಟು 7 ಹಂತಗಳಲ್ಲಿ ಚುನಾವಣೆ ನಡೆಯೋದ್ರಿಂದ ಸುಮಾರು ಈ ದಿನದಿಂದ ಅಂದರೆ ಚುನಾವಣೆ ಘೋಷಣೆಯಾದ ಈ ದಿನದಿಂದ ಇನ್ನು ಮುಂದೆ ಮತದಾನದವರೆಗೂ ಕೂಡ ನೋಡೋದಾದರೆ ಕರೆಕ್ಟಾಗಿ 2 ತಿಂಗಳ ಸಮಯಾವಕಾಶ ಸಿಗುತ್ತೆ. ಈ 2 ತಿಂಗಳ ಸಮಯಾವಕಾಶ 3 ಪಕ್ಷಗಳಿಗೂ ಕೂಡ ಒಂದು ರೀತಿಯಲ್ಲಿ ವರದಾನ ಅಂತಂದು ಹೇಳ್ಬೋದು. ಯಾಕೆಂತಂದರೆ 2 ಹಂತಗಳಲ್ಲಿ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಇದು ಯಾವ ರೀತಿಯಾಗಿ ಪ್ಲಸ್ ಆಗುತ್ತೆ ಅಂತ ನೋಡೋದಾದರೆ ಪ್ರಚಾರಕ್ಕೆ ಕೂಡ ಸಾಕಷ್ಟು ಸಮಯ ಸಿಗುತ್ತೆ 2 ಪಕ್ಷಗಳಿಗೂ. ಇದರೊಟ್ಟಿಗೆ ಇನ್ನೂ ಅಂದರೆ ಜೊತೆಗೆ ಪಕ್ಷಗಳಲ್ಲಿ ಕೂಡ ಅಂದರೆ ಪಕ್ಷದಲ್ಲಿನ ಬಿರುಸು ಚಟುವಟಿಕೆಗಳು ಏನಿತ್ತು ಅದೆಲ್ಲವೂ ಕೂಡ ಅಂದರೆ ಇನ್ನು ಬೇಗ ಮುಗಿಸ್ಬಿಡ್ಬೇಕು ಅಂತಕ್ಕಂಥ ತರಾತುರಿ ಏನಿತ್ತು ಅದೆಲ್ಲವೂ ಆ ತರಾತುರಿಗಿಂತ ಹೆಚ್ಚಿನದಾಗಿ ಸಮಯಾವಕಾಶ ಸಿಕ್ಕಿರೋದ್ರಿಂದ ಏನು ಯಶಸ್ವಿಯಾಗಿ ಪ್ರಚಾರಗಳಲ್ಲೂ ಕೂಡ ತೊಡ್ಕೋಬೋದು. ಹಾಗೇನೇ ಯಾವುದೇ ಅಡೆತಡೆ ಇಲ್ಲದೇ ಚುನಾವಣೆಗೆ ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಚುನಾವಣಾ ಆಯೋಗ ಕೂಡ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲದೆ ನಿರ್ಭೀತಿಯಾಗಿ ಚುನಾವಣೆಯನ್ನು ಕೂಡ ಎದುರಿಸೋದಕ್ಕೆ ಬೇಕಾದಂಥ ಎಲ್ಲ ರೀತಿಯಲ್ಲೂ ಕೂಡ ಸಮಯಾವಕಾಶ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನದಾಗಿ ಹೇಳ್ಬೇಕಂತಂದರೆ ಇನ್ನು ಕೆಲ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಕೂಡ ಅನೌನ್ಸ್ ಆಗಿಲ್ಲ. ಸೊ ಹೀಗಾಗಿಯೇ ಇನ್ನು 2-3 ದಿನಗಳಲ್ಲಿ ಎಲ್ಲ ರೀತಿಯ ಅಂದರೆ 28 ಲೋಕಸಭಾ ಕ್ಷೇತ್ರಗಳಿಗೂ 3 ಪಕ್ಷಗಳಲ್ಲಿ ಕೂಡ ಅಭ್ಯರ್ಥಿಗಳು ಫೈನಲ್ ಆಗಿ ಅನೌನ್ಸ್ ಆಗುತ್ತೆ. ಆ ಮೂಲಕ ಚುನಾವಣಾ ತಯಾರಿ ಅಂತ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಪ್ರಚಾರ ಕಾರ್ಯ ಹಾಗೆ ಈಗ ಇನ್ನೊಬ್ಬ ಪ್ರತಿನಿಧಿ ಬೆಂಗಳೂರಿನಿಂದ ಜಾಯ್ನ್ ಆಗಿದ್ದಾರೆ ವೀರೇಶ್, ಈಗ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಯಾವ ರೀತಿ ಆಗಿರುತ್ತೆ, ಹಾಗೆ ಇನ್ನಿನಿಂದಲೇ ಕೂಡ ಈ ನೀತಿ ಸಂಹಿತೆ ಜಾರಿ ಆಗ್ತಾ ಇರುವಂತದ್ದು ಯಾವ ರೀತಿ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ? ನಿಕೇಶ್, ಲೋಕ ಅಖಾಡ ರಂಗೇರಿದೆ, ದಿನಾಂಕ ಫಿಕ್ಸ್ ಆಗಿದೆ. ಇಷ್ಟು ದಿನ ದಿನಾಂಕ ಯಾವಾಗ ಅನೌನ್ಸ್ ಆಗುತ್ತೆ ಎಂಬುದು ಸಾಕಷ್ಟು ಆಯಾ ರಾಜಕೀಯ ಪಕ್ಷಗಳಿಗೆ ಕುತೂಹಲ ಇತ್ತು. ಇದೀಗ 2 ಹಂತದಲ್ಲಿ ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಮೊದಲ ಹಂತ ಏಪ್ರಿಲ್ 26 ಮತ್ತು ಈ ಮೇ 7ರಂದು. ಯಾಕಂದರೆ 2 ಹಂತದಲ್ಲಿ 14 ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ. ಹೀಗಾಗಿ ಎಲ್ಲ ರೀತಿಯ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಮತ್ತೊಂದು ಕಡೆ ಬೂತ್ ಮಟ್ಟದಲ್ಲಿ ಯಾವ ರೀತಿ ಕ್ರಮ ವಹಿಸಬೇಕು, ಮತ್ತೊಂದು ಕಡೆ ಬೆಂಗಳೂರು ನಗರದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕಂತೇನೋ ಮುಖ್ಯ ಚುನಾವಣಾ ಅಧಿಕಾರಿ ಕಮಿಷನರ್ ಆದ ತುಷಾರ್ ಗಿರಿನಾಥ್ ಅವರು ಇವತ್ತು ಸಭೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಂಡ್ಯ ರಿಪೋರ್ಟರ್ ಕೂಡ ಜಾಯ್ನ್ ಆಗಿದ್ದಾರೆ. ಆನಂದ್, ಸದ್ಯ ಈಗ ಇಂಡಿಯಾದಲ್ಲೇ ಮಂಡ್ಯ ಕ್ಷೇತ್ರ ಸದ್ದು ಮಾಡ್ತಾ ಇರುವಂತದ್ದು. ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ಸದ್ಯ ಮಂಡ್ಯದ ವಾಸ್ತವ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಹವಾ ಯಾವ ರೀತಿಯಾಗಿದೆ? ಚುನಾವಣೆ ಹವಾ ನಿಕೇಶ್, ಕಳೆದ 2-3 ತಿಂಗಳಿಂದಲೇ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯ
ಕಾವು ಜೋರಾಗಿತ್ತು. ಯಾವಾಗ ಚುನಾವಣೆ ಇವತ್ತು ಘೋಷಣೆ ಆಯಿತು ಆ ಕಾವು ಮತ್ತಷ್ಟು ಜಾಸ್ತಿ ಆಗಿದೆ. ಇಡೀ ಜಿಲ್ಲೆಯಲ್ಲಿ ಚುನಾವಣೆಯ ಫೀವರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ಈಗ ಚುನಾವಣೆ ಕಾವು ಪಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ರಾಜಕೀಯ ಪಕ್ಷದ ನಾಯಕರು ಸಾಕಷ್ಟು ದಿನಗಳಿಂದ ಸಿದ್ಧತೆಯನ್ನು ಆರಂಭ ಮಾಡ್ಕೊಂಡಿದ್ರು. ಈಗ ಅವ್ರಿಗೆ ದಿನಗಣನೆ ಶುರುವಾಗಿದೆ. ಹಾಗಾಗಿ ಈ ಸಿದ್ಧತೆಯನ್ನು ಮತ್ತಷ್ಟು ಜಾಸ್ತಿ ಮಾಡುವಂಥದ್ದು ಪ್ರಚಾರ ಹಾಗೆ ಒಳ್ಳೆಯಲ್ಲಿರಿ. ನಮ್ಮ ಇನ್ನೊಬ್ಬರು ಪ್ರತಿನಿಧಿ ಮಂಗಳೂರಿಂದ ಜಾಯ್ನ್ ಆಗಿದ್ದಾರೆ ದಿನೇಶ್ ಈಗಾಗಲೇ ಬಿಜೆಪಿಯ ಭದ್ರಕೋಟೆ ಉಡುಪಿ ಮಂಗಳೂರು ಎಲ್ಲ ಭಾಗ ಕೂಡ. ಆದರೆ ದಕ್ಷಿಣ ಕನ್ನಡದಲ್ಲಿ ಈಗ ನಳಿನ್ ಕುಮಾರ್ ಕಟೀಲ್ ಬದಲು ಈಗ ಮತ್ತೊಬ್ಬರಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಸದ್ಯ ಈಗ ಅಲ್ಲಿನ ವಾತಾವರಣ ಯಾವ ರೀತಿ ಆಗಿದೆ, ಜನರು ಏನು ಹೇಳ್ತಾರೆ? ದಿನೇಶ್, ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸ್ಥಾನವನ್ನ ಬಿಟ್ಟು ಈಗ ಬ್ರಿಜೇಶ್ ಚೌಟ್ ಅವರಿಗೆ ಸ್ಥಾನವನ್ನ ಕೊಟ್ಟಿದ್ದಾರೆ ಬಿಜೆಪಿಯವರು. ಜನರ ಒಪಿನಿಯನ್ ಯಾವ ರೀತಿ ಆಗಿದೆ ಈಗ? ನಿಕೇಶ್, ಮಂಗಳೂರಿನಲ್ಲೂ ಕೂಡ ಚುನಾವಣೆ ಮತ್ತೆ ಸಂಪರ್ಕವನ್ನು ಮಾಡ್ತೀವಿ. ಈಗಾಗಲೇ ಗಮನಿಸ್ತಾ ಇದ್ವಿ, ಕಳೆದ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರು ಗೆದ್ದಿದ್ರು 2019 ಎಲೆಕ್ಷನ್ ಸಂದರ್ಭದಲ್ಲಿ. ಅವರ ವಿರುದ್ಧ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತವಾಯಿತು. ಕಾರ್ಯಕರ್ತರಲ್ಲೂ ಕೂಡ ಹುರುಪು ಉತ್ಸಾಹ ಯಾವುದೂ ಇಲ್ಲ. ಈ ಸಲ ನೀವೇನೇ ಮಾಡಿಬೇಕಾದ್ರೆ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಟ್ಟದ್ದೇ ಹೌದಾದ್ರೆ ನಾವ್ಯಾರೂ ಕೂಡ ಓಟೆ ಹಾಕೋದಿಲ್ಲ. ಆ ರೀತಿಯಾಗಿ ಅಸಮಾಧಾನದ ಭುಗಿಲೇ ಎದ್ದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಬ್ರಿಜೇಶ್ ಚೌಟ್ ಅವರಿಗೆ ಈ ಒಂದು ಸ್ಥಾನವನ್ನ ಕೊಟ್ಟಿರುವಂಥದ್ದು ಬಿಜೆಪಿ. ಈ ನಿಟ್ಟಿನಲ್ಲಿ ಈಗ ಕಾರ್ಯಕರ್ತರಲ್ಲೂ ಕೂಡ ಅಷ್ಟೇ ಹುಮ್ಮಸ್ಸು, ಯುವ ನಾಯಕ. ಈ ನಿಟ್ಟಿನಲ್ಲಿ ಕೂಡ ಬಿಜೆಪಿಯ ಭದ್ರಕೋಟೆ ಉಡುಪಿ ಮಂಗಳೂರು ಇವೆಲ್ಲವೂ ಕೂಡ ಈ ನಿಟ್ಟಿನಲ್ಲಿ ಯಾವ ರೀತಿ ಹಾಗಾದ್ರೆ ನೆಕ್ಸ್ಟ್ ಕೆಲಸ ಮಾಡ್ತಾರೆ ಕಾರ್ಯಕರ್ತರು ಕಾದ್ ನೋಡ್ಬೇಕಾಗತ್ತೆ.